ಹಲೋ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಕ್ಕಳು ಕೇಳ್ತಿದ್ದು ಅಂತ ಕೇಕ್ ಮಾಡ್ತಾಯಿದ್ದೀನಿ. ಒಂದು ಜಾರ್ ಒಳಗಡೆ ಹಾಲು ಎಷ್ಟು ಕಪ್ಪು, 1 ಕಪ್ ಹಾಲು, ಸಕ್ಕರೆ 1 ಕಪ್ಪು ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೋಬೇಕಿದೆ. ಹಾಲು ಮತ್ತು ಸಕ್ಕರೆನ ಹಾಕ್ಕೊಂಡು ಮ್ಯಾಶರ್ ಇದ್ದರೆ ಮ್ಯಾಶ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಆಡಿಸ್ಕೋಬೇಕು. ಈ ಥರ ಇದು ಮ್ಯಾಶ್ ಆಗಿದೆ. ಇದಕ್ಕೆ ಇವಾಗ ಮೊಟ್ಟೆ ಹಾಕ್ಬೇಕಾ? ಈಗ 2 ಮೊಟ್ಟೆನ ಜಾರ್ ಒಳಗಡೆ ಹಾಕೋತಾ ಇದ್ದೀವಿ. ಎರಡು ಮೊಟ್ಟೆನ ಮ್ಯಾಶ್ ಮಾಡ್ಕೋಬೇಕು. ಈ ಥರ ಎಷ್ಟು ಮ್ಯಾಶ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕೇಕ್ ಬರುತ್ತೆ. ಅದೇ ಜಾರ್ಗೆ ಹಾಕ್ಕೊಂಡು ಮತ್ತೆ ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ಥರ ಮ್ಯಾಶ್ ಆಗಿದೆ. ಇನ್ನೊಂದು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಅದೇ ಜಾರ್ಗೆ ಒಂದು ಅರ್ಧ ಕಪ್ಪು ಮೈದಾ ಹಾಕ್ಕೊಂಡಿದ್ವಲ್ಲ, ಅದೇ ಅಳತೆಯಲ್ಲಿ ಅರ್ಧ ಕಪ್ಪು ಆಯಲ್ ಹಾಕ್ಕೋಬೇಕು, ಅಡುಗೆ ಆಯಲು. ಒಂದೇ ಐಟಮ್ನ ಹಾಕ್ಕೊಂಡು ಮ್ಯಾಶ್ ಮಾಡ್ಕೊಂಡ್ರೆ ಕೇಕ್ ಚೆನ್ನಾಗಿ ಬರುತ್ತೆ. ಸೋಡಾ ಒಂದು ಅರ್ಧ ಸ್ಪೂನಷ್ಟು, ಅಡುಗೆ ಸೋಡಾ, ಮತ್ತೆ ಮ್ಯಾಶ್ ಮಾಡಬೇಕು. ಸ್ವಲ್ಪ ಏನೋ ಪೌಡ್ರು ಅಂದರೆ ಒಂದು ಅರ್ಧ ಸ್ಪೂನಷ್ಟು. ಇದನ್ನೆಲ್ಲ ಹಾಕಿ ಮ್ಯಾಶ್ ಮಾಡಬೇಕು. ನೋಡಿ, ರೆಡಿ ಆಗಿದೆ. ಈ ಥರ ಮಾಡ್ಕೋಬೇಕು. ಇದನ್ನು ಒಂದು ಕುಕ್ಕರ್ನ ಇಟ್ಟು ಅದರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ. ಸ್ಟೀಲ್ದು ಬಳೆ ಇದ್ದರೆ ಈ ಥರ ಇಡ್ಬೋದು ನೀರೊಳಗಡೆ. ಈ ಥರ ಒಂದು ಬಟ್ಲಿಗೆ ಇದಕ್ಕೆ ಎಣ್ಣೆ ಸವರ್ಕೊಂಡು ಈ ಥರ ಸುತ್ತ ಈ ಥರ ಸರಿಕೋಬೇಕು. ಈ ಥರ ನೀಟಾಗಿ ಸರಿಕೋಬೇಕು. ಈ ಥರ ಎಣ್ಣೆ ಸವರ್ಕೊಂಡು ಇದಕ್ಕೆ ಮೈದಾನ ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಮೈದಾನ ಸ್ಪ್ರೆಡ್ ಮಾಡ್ಕೋಬೇಕು ಒಂದು ಪ್ಯಾನ್ಗೆ. ಈ ಥರ ನೋಡಿ, ಈ ಥರ ಕಾಣಿಸ್ತಾ ಇದೆಯಾ? ಈ ಥರ ಜಾರ್ನಲ್ಲಿ ಆವಾಗಲೇ ಇದು ಮಾಡ್ಕೊಂಡಿದ್ವಲ್ವ, ಮ್ಯಾಶ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಈ ಥರ ಬ್ಯಾಟ್ ಮಾಡಬೇಕು. ಈ ಥರ ಬ್ಯಾಟರ್ನ ಹಾಕೋಬೇಕು. ಈ ಥರ ಸ್ಪ್ರೆಡ್ ಮಾಡ್ಕೋಬೇಕೆಲ್ಲ, ಹಾಕಬೇಕು ನೀಟಾಗಿ. ಇದೆ ಬಳೆ ಮೇಲೆ ಈ ಥರ ಅದೇನ ಇಟ್ಕೊಬೇಕು. ಈ ಥರ ಇಟ್ಕೊಬೇಕಿಲ್ಲ. ಇದಕ್ಕೆ ಬೆಲ್ಟ್ ಹಾಕಂಗಿಲ್ಲ, ವಿಸಲ್ ಹಾಕಂಗಿಲ್ಲ. ಈ ಥರನೇ ಮುಚ್ಚಬೇಕಿದೆ. ಸ್ಲೋ ಇದರಲ್ಲಿರಬೇಕು ಗ್ಯಾಸು. ಈ ಥರ ಜಾಸ್ತಿ ಕ್ಲೋಸ್ ಮಾಡೋಂಗಿಲ್ಲ, ಸ್ವಲ್ಪ ಮಾತ್ರ ಕ್ಲೋಸ್ ಮಾಡ್ಕೋಬೇಕು. ನೋಡ್ಕೊಳ್ಳಿ, ಫುಲ್ ಕ್ಲೋಸ್ ಮಾಡೋಂಗಿಲ್ಲ, ಇದನ್ನ ಸ್ವಲ್ಪ ಮಾತ್ರ. ಸ್ಟವ್ ಸ್ಲಿಮ್ಮಲ್ಲಿ ಇರಬೇಕು. ನೋಡಿ, ಇದಾಗಿದೆ. ಈ ಥರ ಸ್ಪೂನಲ್ಲಿ ಅಥವಾ ಚಾಕಲ್ಲಿ ಈ ಥರ ಚುಚ್ಚಿದ್ರೆ ಈ ಥರ ಅಂಟ್ಕೋಬಾರ್ದು. ಈ ಥರ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ಈ ಥರ ಚುಚ್ಕೊಂಡ್ರೆ ಹಿಂಗೆ ಒಳಗಡೆ ಗಂಟೆ ಹಾಕಿದ್ರೆ ಹಿಂಗೆ ಅಂಟಬಾರ್ದು, ಆಗ ರೆಡಿಯಾಗಿದೆ ಅಂತ. ಈ ಥರ ಕೇಕ್ ಸ್ವಲ್ಪ ಲೂಸ್ ಆಗೋದಕ್ಕೆ ಸ್ವಲ್ಪ ಹಿಂಗೆ ತಿರುಗಿಸ್ಬೇಕು ಸೈಡಲ್ಲಿ ಹಿಂಗೆ. ನೋಡಿ, ಈ ಥರ ಬರುತ್ತೆ. ನೋಡಿ, ನಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಇದು. ಬರ್ತಡೇ ಕೇಕ್ ಕಟ್ ಮಾಡಿದ್ರೆ ಗೊತ್ತಾಯ್ತು. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನಾನು ಮಾಡಿರೋಂಥ ರೆಸಿಪಿ ಇಷ್ಟ ಆಗಿದ್ದರೆ, ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.